ಕೆಲಸಕ್ಕೆ ಅಂತ ಇರೋ ಅಧಿಕಾರಿಗಳು ಆಡಿದ್ದೇ ಆಟ ಆಗೋಗ್ಬಿಟ್ಟಿದೆ. ಗೋಕಾಕ್ ಆರ್ಟಿಒ ಕಚೇರಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ವೆಹಿಕಲ್ ಆರ್ಸಿ ಮಾಡಿಕೊಡೋದಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರಂತೆ. ವಾರದಲ್ಲಿ ಮುಗಿಯೋ ಕೆಲಸ 2 ವರ್ಷ ಆದ್ರೂ ಕೂಡ ಮುಗಿತಾ ಇಲ್ಲ. 2 ವರ್ಷದಿಂದ ಆರ್ಟಿಒ ಕಚೇರಿಗೆ ಅಲ್ದಾಡ್ತಾ ಇದ್ದ ರೈತ ಇದೀಗ ಕಂಗಾಲಾಗಿ ಹೋಗಿದ್ದಾರೆ. ಗೋಕಾಕ್ನಲ್ಲಿ ಅಧಿಕಾರಿ ಕಾಲಿಗೆ ಬಿದ್ದು ಬೇಡ್ಕೊಂಡಿದ್ದಾನೆ ಅನ್ನದಾತ. ಆರ್ಸಿ ಬುಕ್ ಮಾಡಿಕೊಡೋದಕ್ಕೆ ಭೀಮಪ್ಪ ಬಂಟ್ರೋಳ್ಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಉತ್ತರ ಕರ್ನಾಟಕ ಅಪಾರ ಸಾರಿಗೆ ಆಯುಕ್ತರ ಕಾಲಿಗೆ ಬಿದ್ದು ರೈತ ಮನವಿಯನ್ನ ಮಾಡಿಕೊಂಡಿರುವಂತಹ ವಿಚಾರ. ನೇಣು ಹಾಕಿಕೊಳ್ಳೋದಕ್ಕೆ ಅಧಿಕಾರಿ ಹತ್ತಿರ ಹಗ್ಗ ಬೇಡಿದ್ದಾನೆ ರೈತ. ಕೆಲಸಕ್ಕೆ ಅಂತ ಇರೋ ಅಧಿಕಾರಿಗಳ ಆಡಿದ್ದೆ ಆಟ ಆಗೋಗ್ಬಿಟ್ಟಿದೆ. ರೈತರು ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ. 2 ವಾರದಲ್ಲಿ ಆಗುವಂತಹ ಕೆಲಸ ವರ್ಷ ಆದ್ರೂ ಕೂಡ ಮುಗಿತಾನೆ ಇಲ್ವಂತೆ. ಪಾಪ ಅನ್ನದಾತ ಕಾಲಿಗೆ ಬಿದ್ದು ಕೇಳ್ಕೊತಾ ಇದ್ದಾನೆ, ಹೋಗ್ಲಿ ನೇಣು ಕೊಟ್ಬಿಡಿ, ನೇಣು ಹಾಕೊಳ್ಳೋದಕ್ಕೆ ಹಗ್ಗನಾದ್ರೂ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ದಾನಂತೆ ರೈತ. ಕಂಗಾಲಾಗಿ ಹೋಗಿದ್ದಾರೆ. ಎರಡು ಆರ್ಸಿ ಬುಕ್ಕ ಇಂಜನ್ ಆರ್ಸಿ ಬುಕ್ಕ ಮೂರ್ ಕೊಟ್ಟಾನು ಇಂಥವ್ ಎಷ್ಟ್ ಆಗ್ಯಾವ ನಿನಗೆ ನನಗೆ ಚಾ ಕುಡಿಯಕ್ ಹಾಕಿಲ್ಲ ಹಗ್ಗ ಕೊಡ್ತೇನೆ ಊರ್ ಹಾಕೋತಾನ 68 ವಯಸ್ಸಿನ ಕಬ್ಬು ವರ್ಷಕ್ ಹೋಗಿ ನಾ ಪಗಾರ ಮಾಡಿ ಇವ್ರ ಕೈಯಾಗ ನಾವು ರೊಕ್ಕ ಕೊಟ್ಟು ಆರ್ಸಿ ಬುಕ್ ಕೊಟ್ಟೇನೆ. ಈಗ ಒಂದು ಆರ್ಸಿ ಬುಕ್ ಕಳ್ತಾನ್ರಿ ವಾರ್ಡ್ ಸಾಹೇಬ್ರು ಬಂದು ನನಗ ಪಟ್ಟಣ 10,000 ರೂಪಾಯಿ ತುಂಬಕಲ್ಲ 10 ಏನ್ ತೋರ್ಸಿಲ್ಲ ಗಾಡಿ ಹೇಳ್ತಾರ ಅಲ್ಲ ನಿಜವಾಗ್ಲೂ ನೋಡಿ ಪಾಪ ಅನ್ನದಾತ ಹೇಗೆ ಕಾಲಿಗೆಲ್ಲ ಬಿದ್ದು ಬೇಡ್ಕೋತಾ ಇದ್ದಾರೆ. ಇನ್ನೆಷ್ಟು ನೊಂದಿರ್ಬೇಡ, ಎಷ್ಟು ಕಂಗಾಲಾಗಿ ಹೋಗಿರ್ಬೇಡ. ಅಲ್ಲ ಇವ್ರಿಗೆ ಮಾನವೀಯತೆ ಅನ್ನೋದು ಇಲ್ವಾ ಅಂತ. 2 ವಾರದಲ್ಲಿ ಮುಗಿಬೇಕಾಗಿದ್ದಂತಹ ಕೆಲಸ 2 ವರ್ಷ ಆದ್ರೂ ಆಗಿಲ್ಲ ಅಂತ ಅಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ. ನಿಜಕ್ಕೂ ನೋಡಿ ಹಗ್ಗ ಕೊಟ್ಬಿಡಿ ನೇಣು ಹಾಕೊಂಡ್ಬಿಡ್ತೀನಿ ಅಂತ ಕೇಳ್ತಿದ್ದಾರೆ ಆ ರೈತ. ಆರ್ಸಿ ಕಾರ್ಡ್ ಕೊಡೋದಕ್ಕೆ ಇಷ್ಟೊಂದು ಸತಾಯಿಸ್ಬೇಕಾ ಅಥವಾ ಇಷ್ಟೊಂದು ಪ್ರೊಸೀಜರ್ಸ್ ಇರುತ್ತಾ? ಯಾಕಿಷ್ಟು ನಿರ್ಲಕ್ಷ್ಯ? ರೈತರು ಅಂದ್ರೇನೆ ಹಾಗೆ ಕಡೆಗಣಿಸಿ ನೋಡ್ತಾರಾ? ನಿಜಕ್ಕೂ ಗೊತ್ತಿಲ್ಲ.